ಹೆಸರು ಮೀನಾಕ್ಷಿ ಮೇಷಿ. ಇಂದು ಮಾನವನ ಮೂಳೆಗಳ ಬಗ್ಗೆ ವಿವರಿಸುತ್ತಿದ್ದೇನೆ. ಮಾನವನ ಮೂಳೆಗಳು ದೇಹಕ್ಕೆ ಆಧಾರ, ಆಕಾರ ಮತ್ತು ರಕ್ಷಣೆ ಒದಗಿಸುತ್ತದೆ. ಮೂಳೆಗಳ ಅಸ್ಥಿ ಮಜ್ಜೆಯಲ್ಲಿ ರಕ್ತ ಉತ್ಪತ್ತಿಯಾಗುತ್ತದೆ. ಮಾನವನ ಗರ್ಭಾವಸ್ಥೆಯಲ್ಲಿ ಅವಧಿ 280 ದಿನಗಳು. ಜನಿಸಿದ ಮಗುವಿನ ಮೂಳೆಗಳ ಸಂಖ್ಯೆ 305. ವಯಸ್ಕ ಮಾನವನ ಮೂಳೆಗಳ ಸಂಖ್ಯೆ 206. ತಲೆಮೂಳೆಗಳ ಸಂಖ್ಯೆ 22. ಬೆನ್ನು ಮೂಳೆಗಳ ಸಂಖ್ಯೆ 33. ಪಕ್ಕೆಲುಬುಗಳ ಸಂಖ್ಯೆ 24. ಬಲಯುತವಾದ ಮೂಳೆ ತೊಡೆ ಮೂಳೆ, ಚಿಕ್ಕ ಮೂಳೆ ರಿಕಾಪು ಮಧ್ಯ ಕಿವಿಯಲ್ಲಿದೆ. ಕಾಲಿನ ಮೂಳೆಗಳು ಫಿಬುಲಾ ಮತ್ತು ಟಿಬುಲಾ. ಕೈನ ಮೂಳೆಗಳು ರೇಡಿಯಾ ಮತ್ತು ಅಲ್ನಾರ್. ಮೂಳೆಗಳಿಗೆ ಬೇಕಾದ ಪ್ರಮುಖ ಲವಣಗಳು ಕ್ಯಾಲ್ಸಿಯಂ ಮತ್ತು ರಂಜಕ. ಕ್ಯಾಲ್ಸಿಯಂ ಮೂಳೆಗಳ ಬೆಳವಣಿಗೆಗೆ ಬೇಕು. ರಂಜಕ ಮೂಳೆಗಳ ಗಟ್ಟಿತನಕ್ಕೆ ಬೇಕು. ಮೂಳೆಗಳಿಗೆ ಬಾಧಿಸುವ 2 ಕಾಯಿಲೆಗಳು ಫ್ಲೋರೋಸಿಸ್ ಮತ್ತು ಕೀಲು. ಮನೆಮೆದುಳನ್ನು ರಕ್ಷಿಸುವ ಮೂಳೆ ಕ್ರೇನಿಯಂ. ಜೀವಸತ್ವ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ. ಇಂದು ಕೀಲುಗಳು 4. ಅವುಗಳೆಂದರೆ ಗೋಳ ಮತ್ತು ಗುಳಿ ಕೀಲು, ತಿರುಗಾಣಿ ಕೀಲು, ಬಿಜಾಗರಿ ಕೀಲು, ಸ್ಥಿರ ಕೀಲು. ಗೋಳ ಮತ್ತು ಗುಳಿ ಕೀಲು ತೊಡೆ ಮತ್ತು ಸೊಂಟದ ಮಧ್ಯೆ ಗೋಳ ಮತ್ತು ಗುಳಿ ಕೀಲು ಕಂಡುಬರುತ್ತದೆ. ಇಂದು ತಿರುಗಾಣಿ ಕೀಲು ತಲೆ ಮತ್ತು ಭುಜದ ಭಾಗಗಳ ಮಧ್ಯೆ ತಿರುಗಾಣಿ ಕೀಲು ಕಂಡುಬರುತ್ತದೆ. ಬಿಜಾಗರಿ ಕೀಲು ಮೊಣಕೈ ಮತ್ತು ತೊಡೆಯ ಭಾಗದಲ್ಲಿ ಬಿಜಾಗರಿ ಕೀಲು ಕಂಡುಬರುತ್ತದೆ. ಇಂದು ಸ್ಥಿರ ಕೀಲು ಮೇಲ್ದವಡೆ ಮತ್ತು ತಲೆಯ ಉಳಿದ ಭಾಗಗಳ ಮಧ್ಯೆ ಸ್ಥಿರ ಕೀಲು ಕಂಡುಬರುತ್ತದೆ. ಇದು ಚಲಿಸುವುದಿಲ್ಲ. ನನ್ನ ಹೆಸರು ಸಂಜಯ್. ನಾನು ಇಂದು ಮಾನವನ ಶ್ವಾಸಕಾಂಗ ಬಗ್ಗೆ ವಿವರಿಸುತ್ತಿದ್ದೇನೆ. ನಾವು ಏಕೆ ಉಸಿರಾಡುತ್ತೇವೆ? ಪ್ರತಿಯೊಂದು ಜೀವಿಯು ಉಸಿರಾಟವನ್ನು ಮಾಡುತ್ತವೆ, ಏಕೆಂದರೆ ಆಹಾರದಲ್ಲಿನ ಶಕ್ತಿಯನ್ನು ಪಡೆಯಲು. ಶ್ವಾಸಕ್ರಿಯೆಯಲ್ಲಿ ನಾವು ಗಾಳಿಯನ್ನು ಒಳತೆಗೆದುಕೊಳ್ಳುತ್ತೇವೆ, ಏಕೆಂದರೆ ಗಾಳಿಯಲ್ಲಿ ಆಕ್ಸಿಜನ್ ಇದೆ. ನಾವು ಹೊರಬಿಡುವ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣದಲ್ಲಿದೆ. ನಾವು ಒಳತೆಗೆದುಕೊಂಡ ಗಾಳಿಯು ದೇಹದ ಎಲ್ಲ ಭಾಗಗಳು ಮತ್ತು ಅಂತಿಮವಾಗಿ ಪ್ರತಿಯೊಂದು ಜೀವಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಗಾಳಿಯಲ್ಲಿನ ಆಕ್ಸಿಜನ್ ಜೀವಕೋಶದಲ್ಲಿ ಆಹಾರವನ್ನು ವಿಭಜಿಸಲು ಸಹಾಯ ಮಾಡುತ್ತದೆ. ಆಹಾರವು ಆಕ್ಸಿಜನ್ ಅನ್ನು ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲ್ಪಡುತ್ತದೆ. ಆಕ್ಸಿಜನ್ ಬಳಕೆಯಿಂದ ಗ್ಲೂಕೋಸ್ ವಿಭಜನೆ ನಡೆದಾಗ ಅದನ್ನು ಆಕ್ಸಿಜನ್ ಸಹಿತ ಉಸಿರಾಟ ಎನ್ನುವರು. ಆಕ್ಸಿಜನ್ ಬಳಕೆ ಇಲ್ಲದೆ ಕೂಡ ಗ್ಲೂಕೋಸ್ ವಿಭಜನೆ ನಡೆದಾಗ ಅದನ್ನು ಆಕ್ಸಿಜನ್ ರಹಿತ ಉಸಿರಾಟ ಎನ್ನುವರು. ಆಹಾರ ವಿಭಜನೆಯಿಂದ ನಮಗೆ ಶಕ್ತಿಯು ದೊರೆಯುತ್ತದೆ. ಈಸ್ಟ್ನಂತಹ ಕೆಲವು ಏಕಕೋಶೀಯ ಜೀವಿಗಳು ಗಾಳಿಯ ಅನುಪಸ್ಥಿತಿಯಲ್ಲಿ ಬದುಕಬಲ್ಲವು. ಇಂತಹ ಜೀವಿಗಳಿಗೆ ಅವಾಯುವಿಕ ಜೀವಿಗಳು ಎನ್ನುವರು. ಉಸಿರಾಟದ ಅಂಗಗಳ ಸಹಾಯದಿಂದ ಒಂದು ಉಚ್ಛ್ವಾಸ ಒಂದು ನಿಶ್ವಾಸ ನಡೆದರೆ ಅದನ್ನು ಶ್ವಾಸಕ್ರಿಯೆ ಎನ್ನುವರು. ಉಚ್ಛ್ವಾಸ ಎಂದರೆ ಆಕ್ಸಿಜನ್ ಹೇರಳವಾಗಿರುವ ಗಾಳಿಯನ್ನು ಒಳತೆಗೆದುಕೊಳ್ಳುವುದಕ್ಕೆ ಉಚ್ಛ್ವಾಸ ಎನ್ನುವರು. ನಿಶ್ವಾಸ ಎಂದರೆ ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವ ಗಾಳಿಯನ್ನು ದೇಹದಿಂದ ಹೊರಹಾಕುವುದಕ್ಕೆ ನಿಶ್ವಾಸ ಎನ್ನುವರು. ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಸಿರಾಟ ಸಂಖ್ಯೆಯನ್ನು ಶ್ವಾಸಕ್ರಿಯೆ ದರ ಎನ್ನುವರು. ನಾನು ಈಗ ಚಿತ್ರಪಟವನ್ನು ವಿವರಿಸುತ್ತಿದ್ದೇನೆ. ಇದು ಮಾನವನ ಶ್ವಾಸಕಾಂಗದ ಚಿತ್ರ. ಮೊದಲನೇ ಹಂತವಾದ ಮೂಗಿನಲ್ಲಿ 2 ನಾಸಿಕಾರಂಧ್ರಗಳಿರ್ತವೆ. ನಾಸಿಕಾರಂಧ್ರದಲ್ಲಿ ಕುಹರಗಳಿರ್ತವೆ. ಕುಹರದಲ್ಲಿ ಲೋಮನಾಳಗಳಿರ್ತವೆ. ಲೋಮನಾಳಗಳ ಕಾರ್ಯವೇನೆಂದರೆ ಗಾಳಿಯನ್ನು ಶುದ್ಧೀಕರಿಸಿ ಶ್ವಾಸಕೋಶಕ್ಕೆ ಕಳಿಸುವುದು ಲೋಮನಾಳಗಳ ಕಾರ್ಯವಾಗಿದೆ. ಗಾಳಿಯು ಶ್ವಾಸನಾಳದ ಮೂಲಕ 2 ಶ್ವಾಸಕೋಶಕ್ಕೆ ವಿಭಜಿಸಲ್ಪಡುತ್ತದೆ. ಒಂದು ಬಲ ಶ್ವಾಸಕೋಶ, ಇನ್ನೊಂದು ಎಡ ಶ್ವಾಸಕೋಶ. ಶ್ವಾಸಕೋಶವು ಎದೆಯ ಕುಹರದಲ್ಲಿರುತ್ತದೆ. ಪಕ್ಕೆಲುಬಿನಿಂದ ಆವರಿಸಲ್ಪಟ್ಟಿದೆ. ಕುಹರದ ಕೆಳಗೆ ಒಪ್ಪೆ ಎಂಬ ದೊಡ್ಡದಾದ ಸ್ನಾಯುವಿನ ಹಾಳೆ ಇದೆ. ಶ್ವಾಸಕೋಶದಲ್ಲಿ ಬ್ರಾಂಕೈ ಎಂಬ ಬ್ರಾಂಕೈಗಳಿರುತ್ತವೆ. ಬ್ರಾಂಕೈ ತುದಿಗಳಲ್ಲಿ ಗಾಳಿಗೂಡುಗಳಿರ್ತವೆ. ಗಾಳಿಗೂಡುಗಳು ರಕ್ತನಾಳಗಳಿಂದ ಆವರಿಸಲ್ಪಟ್ಟಿದೆ. ಗಾಳಿಗೂಡಿನಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ. ಅದರಿಂದ ಬಂದ ಆಕ್ಸಿಜನ್ನು ಹೃದಯಕ್ಕೆ ಸಹ ಹೋಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನಾಸಿಕಾರಂಧ್ರಗಳ ಮೂಲಕ ಹೊರ ಹೋಗುತ್ತದೆ. ನಾವು ಈಗ ಇದು ನಮ್ಮ ಶ್ವಾಸಕೋಶದ ಒಂದು ಮಾದರಿಯಾಗಿದೆ. ಇವೆ 2 ಶ್ವಾಸಕೋಶಗಳು. ಇದು ಒಪ್ಪೆಯಾಗಿದೆ. ನಾವು ಉಸಿರಾಟ ಮಾಡಿದಾಗ ಹೀಗೆ, ನಾವು ಉಚ್ಛ್ವಾಸ ಮಾಡಿದಾಗ ಹೀಗೆ ಆಗುತ್ತದೆ. ಮತ್ತೆ ನಾವು ಬಿಟ್ಟಾಗ ಶ್ವಾಸಕೋಶಗಳು ಕುಗ್ಗುತ್ತವೆ ಮತ್ತು
ವಪೆ ತನ್ನ ಪುನಃ ಸ್ಥಾನಕ್ಕೆ ಬರುತ್ತದೆ. ಇದನ್ನು ನಾವು ಅನುಭವಿಸಬಹುದು. ಶ್ವಾಸಕೋಶದಲ್ಲಿ ಒಂದು ಕಾಯಿಲೆಯು ಉಂಟಾಗುತ್ತದೆ, ಕ್ಯಾನ್ಸರ್ ಎಂಬ ಕಾಯಿಲೆಯು ಉಂಟಾಗುತ್ತದೆ. ಇದು ಹೇಗೆ ಉಂಟಾಗುತ್ತದೆ ಅಂದರೆ ಧೂಮಪಾನ ಮಾಡುವುದರಿಂದ ಕ್ಯಾನ್ಸರ್ ಉಂಟಾಗುತ್ತದೆ. ಧೂಮಪಾನವನ್ನು ತಡೆಗಟ್ಟಬೇಕು.